ರಷ್ಯಾದಲ್ಲಿ 9/11 ಅಟ್ಯಾಕ್ ನೆನಪಿಸುವ ಡ್ರೋನ್ ದಾಳಿ. ಬಹುಮಹಡಿ ಕಟ್ಟಡಕ್ಕೆ ಡ್ರೋನ್ ಮೂಲಕ ದಾಳಿ. ಉಕ್ರೇನ್ ಸೈನ್ಯದಿಂದ ಅಟ್ಯಾಕ್ ಎಂದ ರಷ್ಯಾ. 8 ಡ್ರೋನ್ಗಳಿಂದ ರಷ್ಯಾದ ಕಜಾನ್ ನಗರದಲ್ಲಿ ದಾಳಿ ನಡೆಸಲಾಗಿದೆ. ಮಾಸ್ಕೋದಿಂದ 800 ಕಿಲೋಮೀಟರ್ ದೂರದಲ್ಲಿರುವ ಕಜಾನ್ ಸಿಟಿ. ಕಟ್ಟಡದಲ್ಲಿದ್ದ ನಿವಾಸಿಗಳನ್ನು ಹೊರತರಲು ರಷ್ಯಾ ಹರಸಾಹಸ ಪಡುತ್ತಿದೆ. ರಷ್ಯಾದಲ್ಲಿ ಎಲ್ಲ ವಿಮಾನಗಳ ಆಗಮನ ನಿರ್ಗಮನವನ್ನ ನಿಷೇಧಿಸಲಾಗಿದೆ. ಡ್ರೋನ್ ಡಿಕ್ಕಿ ಹೊಡೆಯುತ್ತಿದ್ದಂತೆ ಹೊತ್ತಿ ಉರಿದ ಕಟ್ಟಡಗಳು. 5ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಕಟ್ಟಡಗಳಲ್ಲಿ 15,000ಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ರು. ರಷ್ಯಾ ಸೇನೆಯ ದಾಳಿಗೆ ಪ್ರತೀಕಾರ ತೀರಿಸಿದ ಉಕ್ರೇನ್. ರಷ್ಯಾದ ಕಜಾನ್ ನಗರದ ವಸತಿ ಕಟ್ಟಡದ ಮೇಲೆ ದಾಳಿ ನಡೆಸಲಾಗಿದೆ. ಅನಾಮಿಕ ವೈಮಾನಿಕ ವಾಹನಗಳಿಂದ ಈ ಒಂದು ದಾಳಿ ನಡೆದಿದ್ದು 2001ರಲ್ಲಿ ಬಿನ್ ಲಾಡೆನ್ ಅಮೆರಿಕದ ವಿಶ್ವ ವಾಣಿಜ್ಯ ಕೇಂದ್ರದ ಕಟ್ಟಡದ ಮೇಲೆ ನಡೆಸಿದ ಮಾದರಿಯಲ್ಲಿಯೇ ಈ ಒಂದು ದಾಳಿ ನಡೆದಿದೆ. ಕಜಾನ್ ನಗರದ ಐಷಾರಾಮಿ ವಸತಿ ಕಟ್ಟಡದ ಮೇಲೆ ಈ ಒಂದು ದಾಳಿ ನಡೆದಿದ್ದು, ದಾಳಿಯಿಂದಾಗಿ ಕಟ್ಟಡದ ಒಂದು ಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ. ಈ ಒಂದು ದಾಳಿಯನ್ನು ಉಕ್ರೇನ್ ನಡೆಸಿರುವ ಸಾಧ್ಯತೆ ಇದೆ ಎಂದು ರಷ್ಯಾ ಹೇಳಿದೆ. ಈ ಒಂದು ದಾಳಿಯನ್ನು ಕಣ್ಣಾರೆ ಕಂಡವರು ವಿಡಿಯೋ ಮಾಡಿಕೊಂಡಿದ್ದಾರೆ. ಕಟ್ಟಡದ ಮೇಲೆ ದಾಳಿ ನಡೆದಿದ್ದು ಹಾಗೂ ಆನಂತರ ಆದ ಭಯಾನಕ ಪರಿಣಾಮಗಳು ಆ ವಿಡಿಯೋದಲ್ಲಿ ಕಂಡುಬಂದಿವೆ. ಕಟ್ಟಡದ ಮೇಲೆ ನಡೆದ ಡ್ರೋನ್ ದಾಳಿ ಕಜಾನ್ ಏರ್ಪೋರ್ಟ್ನ ವಿಮಾನ ಹಾರಾಟದ ಮೇಲೂ ಪರಿಣಾಮ ಬೀರಿದೆ. ತಾತ್ಕಾಲಿಕವಾಗಿ ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದೆ ಎಂದು ರಷ್ಯಾದ ಮಾಧ್ಯಮಗಳು ವರದಿ ಮಾಡಿವೆ. ದಾಳಿ ನಡೆದ ಕೂಡಲೇ ತುರ್ತು ಸೇವೆಯ ಎಲ್ಲಾ ಘಟಕಗಳು ಘಟನೆ ನಡೆದ ಸ್ಥಳಕ್ಕೆ ಧಾವಿಸಿವೆ. ಸದ್ಯಕ್ಕೆ ದಾಳಿ ನಡೆದ ಜಾಗದಲ್ಲಿ ಇರುವ ನಾಗರಿಕರನ್ನು ಬೇರೆಡೆಗೆ ತಾತ್ಕಾಲಿಕವಾಗಿ ಸ್ಥಳಾಂತರಗೊಳಿಸಲಾಗಿದೆ. ಡ್ರೋನ್ ದಾಳಿಯಿಂದ ಯಾವುದೇ ರೀತಿಯ ಸಾವು ನೋವುಗಳು ಸಂಭವಿಸಿಲ್ಲ ಎಂದು ಹೇಳಲಾಗಿದೆ. ಈ ಬಗ್ಗೆ ಮಾತನಾಡಿರುವ ರಷ್ಯಾದ ರಕ್ಷಣಾ ಸಚಿವ, ಉಕ್ರೇನ್ನಿಂದ ಹಾರಿಸಲ್ಪಟ್ಟ ಅನಾಮಿಕ ವೈಮಾನಿಕ ವಾಹನದಿಂದಾಗಿ ಈ ಒಂದು ದುರ್ಘಟನೆ ನಡೆದಿದೆ. ಉಕ್ರೇನ್ಗೆ ಈಗಾಗಲೇ ನ್ಯಾಟೋ ಪಡೆಯನ್ನು ಸೇರದಿರುವಂತೆ ಪುಟಿನ್ ಸರ್ಕಾರ ಬೇಡಿಕೆ ಇಟ್ಟಿದೆ. ಆದರೆ ಉಕ್ರೇನ್ ಮತ್ತು ಪಾಶ್ಚಿಮಾತ್ಯ ದೇಶಗಳು ಈ ಬೇಡಿಕೆಯನ್ನು ತಿರಸ್ಕರಿಸಿವೆ. ಈ ದಾಳಿಯ ಹಿಂದೆ ಉಕ್ರೇನ್ ಇರುವುದು ಖಚಿತ ಎಂದು ಹೇಳಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ನ ನಡುವೆ ಈ ಒಂದು ಕದನ ಆರಂಭವಾಗಿ ಬರುವ ಫೆಬ್ರವರಿಗೆ 3 ವರ್ಷಗಳು ತುಂಬುತ್ತವೆ. ಈ 3 ವರ್ಷದ ಅವಧಿಯಲ್ಲೇ ರಷ್ಯಾದ ಗಡಿಯೊಳಗೆ ಸಾಕಷ್ಟು ಉಕ್ರೇನ್ನ ಡ್ರೋನ್ಗಳು ಹಾರಾಟ ನಡೆಸಿವೆ. ಆದರೆ ಈ ಬಾರಿ ಗಡಿ ದಾಟಿ ಬಂದ ಡ್ರೋನ್ಗಳು ತಮ್ಮ ಗುರಿ ಮುಟ್ಟುವಲ್ಲಿ ಯಶಸ್ವಿಯಾಗಿವೆ. ಒಂದು ಡ್ರೋನ್ ಅನ್ನು ಹೊಡೆದುರುಳಿಸುವಲ್ಲಿ ನಮ್ಮ ಸೇನಾಪಡೆ ಯಶಸ್ವಿಯಾಗಿದೆ. ಮಿನಿಸ್ಟರ್ ಆಂಡ್ರೆ ಬೆಲೌಸೌವ್ ರಷ್ಯಾದ ಡಿಫೆನ್ಸ್ ಹೇಳಿದ್ದಾರೆ.